ಬೇಕು ನೋಡ್ರಿ. ಅಲ್ರಿ ಹರಿಗೆ ಅಂಗಡಿ ವ್ಯಾಪಾರ ಮಾಡಕ್ ಕೊಟ್ರು ನನ್ನ ಅಂಗಡಿನ ಮಾರಿಸ್ಬಿಟ್ಟ. ಈ ಕಡೆ ಯಾಕೋ ಓಡ್ ಬರತ್ತಾರ. ಬರ್ಲಿ ಬರ್ಲಿ. ಸಿಕ್ಕಿವಂತೇಳಿ ಅಕ್ಕಂದು ಹೊಡಿಬೇಡ್ರಿ ಮೇಡಮ್ ಅರ. ಏನ್ ಮಾಡಿ ಬಂದಿ ಕರೆ ಹೇಳು. ನಿಮ್ಮ ಕೈ ಮುಗಿತೀನಿ, ಕೈ ಬಿಡ್ರಿ. ಅದ ಏನ್ ಮಾಡಿ ಬಂದಿ ಕರೆ ಹೇಳು, ಇಲ್ಲ ಅಂದ್ರೆ ಬಿಡುದಿಲ್ಲ. ನಮಗೊಂದು ಕೆಟ್ಟ ಚಾಳೆ ಐತ್ರಿ. ಮಂದಿನ ನೋಡಿ ಇಂದಲ್ ಸಂಧ್ಯಾಗ ಆಸಿ ಹೋಗ್ಬೇಕಾದ್ರ ನಿಮ್ಮನ್ನ ನೋಡಿ ಅಂಜಿ ಓಡಿ ಬಂದೀನ್ರಿ. ಲೇ ಅದು ಏಡ್ಸ್ ಅಲ್ರಿ, ಅದೊಂದು ಅಕ್ಷರ ಜಾಡ್ಸ್. ನಾನು ತರಿಬಿ ಓಡಿ ಹೊಂಟ್ರಿ, ಅದು ಗೋಡ್ಸು. ಲೇ ಮಗನ ಬ್ಯಾನ್ ಮ್ಯಾಗ ಒದ್ದನ ಅಲ್ಲ ರಿಟರ್ನ್ ಅಂಗಡಿ ವ್ಯಾಪಾರ ಮಾಡ್ತೀನಂತ ಹೇಳಕಿನ ಅಂಗಡಿನ ಮಾರಿಸಿಬಿಟ್ರಲ್ಲು. ಇದೊಂದು ನಿಮ್ಮ ಹೊಟ್ಟಾಗ ಹಾಕ್ಕೊಂಬಿಡ್ರಿ ಸಾಹೇಬ್ರ. ಇಲ್ಲೊಂದು ಸಿಕ್ತ್ರ ಕಳ್ಳ, ಇಲ್ಲೊಂದು ಸಿಕ್ತ. ಕೈ ಬಿಡ್ರಿ ಅಪ್ಪ ಸಾಹೇಬ್ರ. ಮತ್ತೇನ್ ನೀನು ಅಯ್ಯಪ್ಪ ಸಿಕ್ಕಿವಂತ ತಗಣಿ ಕೋಲೆಗೆ ಹಾಕಿ ರುಬ್ಬೇಡ್ರಿ, ಕೈ ಬಿಡ್ರಿ. ಸ್ಟಾಪ್ ಇಟ್ ಸುಳ್ಕಳ್ರ. ದೂರಿಂದ ಮಾದು ಯಪ್ಪ, ಮೈ ಮೇ ಬಂದಿಯೋ ಯಪ್ಪ. ಯಾಕೋ ಹುಡುಗರ ಇನ್ನು ಮ್ಯಾಗ ಐತೆ ನಿಂದ ಸಡಗರ. ಅಲ್ಲ ಅಂದಂಗ ನೀ ನನ್ನ ಹೋಟೆಲ್ ಮಾರಿಸಿದಿ, ಅವಾಗ ಸರ್ಕಾರನ ಮಾರಿಸಿಬಿಟ್ಟ. ಇವತ್ತು ನಿನ್ನೂ ಮಾರ್ತೀವಿ ಇಲ್ಲಿ. ಏ ನೀವದಿರಿ ಬಾಳ್ ಲೋಪರ್. ನಾವು ಕದೀಮ್ರಲ್ಲ, ಬಾಂಬೆ ಗಾಡಿ ಓಡಿಸೋ ನಾಯಕರ. ಗೊತ್ತೈತ್ ನೀವು ಕ್ಯಾಟ್ ಲೋಪರ್ ಅಂತಂದು. ಡ್ರೈವರ್ ಅಂಡ್ ಕಿನ್ನರ್. ಅದನ್ನ ಹೇಳ್ತೀನಿ, ಬಾಳ್ ಲೋಪರ್ ಅದಿರಿ ಇಬ್ರು ಅಂತಂದು. ನೀ ನದಿಯಲ್ಲ ಭಾಳ ಸೂಪರ್, ಮಾಡ್ತೀವಿ ನಿನ್ನ ರಿಪೇರಿ. ಅಬಾ ಅಷ್ಟು ಧೈರ್ಯ ನಾನು ರಿಪೇರಿ ಮಾಡೋ ಅಷ್ಟು ಮಾಡಾಕೇನ ನಿನ್ನ ಸಾಟ ಮುರಿದ್ರು ಪಾಠ ರೆಡಿ ಮಾಡಿ ಕೊಡ್ತೀನಿ ನಾನು ನಿಂದು. ಏನದು ಪಾಠ ಸಸಿ ಬೆಂಡ್ ಆಗೈತಲ್ಲ. ಏ ಹಂಗೆ ಯಾಕೆ ಜಗಳ ಮಾಡ್ತೀರಿ? ನಾ ಒಂದು ಪ್ರಶ್ನೆ ಕೇಳ್ತೀನಿ, ಯಾರು ಆನ್ಸರ್ ಕೊಡ್ತೀರಿ? ಅವ್ರ ನನ್ನ ರಾಜ್ ಹೇಳ ಹಾ ಹೇಳಂಗಾರ. ಹಗ್ಗ ಜಗ್ತೈತಿ, ಹಳ್ಳ ಹರಿತೈತಿ, ನಾವಿಲ್ಲು ಕುಣಿತೈತಿ, ಏನದು? ಮಳಿ 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 ಅಲ್ಲಲೇ ಮಗನ, ಅದು ಚಳಿ ಚಳಿ. ಏ ಅಲ್ಲದ ಸೋತ್ರ ಸೋತ್ ಹೇಳವ. ಹೇಳ ನಿಮ್ಗೆ ಯಾರಿಗೂ ಗೊತ್ತೈತೇನ? ಹೇಳಿ ಹೇಳ. ಕೋತಂಬರಿ ಕರ್ಬೇವ ಅಲ್ಲಪ್ಪ. ಅವ್ರಿಗೆ ಗಜಮ ಅನ್ನೋದು ಅಷ್ಟೇ ಗೊತ್ತು. ಅಯ್ಯಯ್ಯೋ ಲಾಟನ್ ಅಂತಂದು ಎಲ್ಲ ನೀನಲ್ಲ ಆಟನು ಮುರಿದೆಲ್ಲ ನಮ್ಮ ಸಾಟಾನು. ಇನ್ನೊಂದು ಕೇಳ, ಇಲ್ಲಿ ಒಂದು ಬೀಳಿ, ಇನ್ನೊಂದು ಬೆಳೆ 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 ಬಜಾರ್ಕ್ ಹೋಗಿ ಒಲಿ ತೊಂಬರ್ತಾರ, ಮನ್ಯಾಗ ಕುಂತ ಅಳತಾರ, ಏನದು? ಕಟಿಗೆ ಕಟಿಗೆ ಕಟ್ಟಿಗೆ ಅಲ್ಲಲ್ಲಿ ಅದ ಪಿಗ್ ಜಲಿ ಪೆಟ್ಟಿಗೆ. ಏ ಅಲ್ಲ ನಿಮ್ಮ ಅಮ್ಮಂದು ಅದ ನಾ ಹೇಳ್ತೀನಿ ಕೇಳಿಲ್ಲಿ, ಉಳ್ಳಾಗಡ್ಡಿ. ಎಲ್ಲ ನಿನ್ನ ಉಳ್ಳಾಗಡ್ಡಿ ಒಡಿದೆಲ್ಲ ನಮ್ಮ ತೆಲಿಗಡ್ಡಿ. ನಮ್ಮ ಊರಾಗದವು ಭಾಳ ಬಣಿಮೆ ದಡ್ಡಿ. ನೀ ತಡ ಮಾಡದ ಹಡತ್ತ ಬಾರಿ ನಿನ್ನ ಕೆಂಪು ಗಿಡಿ. ಏ ಯಾಕಲೋ ಗಿಡ್ಡಿ ಅಂತಿ ನನಗ? ಎಷ್ಟ ಲೇ ಗಜಮ ಅಂತ ಬರ್ರೆ ಎಲ್ಲರ ಹೋಗ್ಬಂದ ಕೇಳ್ರ ರಾತ್ರಿ ಅಲ್ಲ. ಅವನರಿಗೆ ಬರ್ತೀನಿ, ಹೊಡಿ ಒಂದು ಗಜಮ. ವಿಜಯ
ಸಿಕ್ಕಿಲೇನ ಹುಡುಗಿನಿಂದ ಕುಡಿಯಾಗ ಬಂದಿ ನಮ್ಮ ಊರಗ ವಿಜಯ ಬಂದಗ ಕುಡಿಯಾಗ ಬಂದಿ ನಮ್ಮ ಊರಗ ವಿಜಯ ಊರ ಬಂದಗ ಏನಾತ ಯಪ್ಪ ನಿನಗ ಕರೆಂಟ್ ಶಾಟ್ ಬರ್ದಾಗತ್ತ ಯವ್ವ ಎಲ್ಲಾತ ಏನದಿಯೋ ಹುಡುಗ ನಾ ಇನ್ನು ಬರ್ಲೆ ನಾ ಇನ್ನು ಈ ರಿಟೈರ್ಮೆಂಟ್ ಮಾಸ್ತರ್ನ ಹಂಗೇಡಿ ಅದ ಮತ್ತೇನ್ ಹಿಡಿಬೇಕು ಮಾಸ್ತರ ಅಡಿ ಸೌಗ್ಯಾಗ ಮಚ್ಚಿಗೆ ನೀನು ಜಾರ್ಸ ಮಗ ಯಲಬುರ್ಗ ಜಾಲಿಯಾಗ ಕಬಡ್ಡಿಯಾಗ ಯಾವುದು
La 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 ಮೇಡಮ್ ಅವರ ರವಿರಾಜ ದನಿಗಳಿಲ್ಲವೇ? ಬಸಣ್ಣನವರು ಬನ್ನಿ ಬನ್ನಿ ಇದ್ದಾರೆ. ಹಾ, ಏನಾಯ್ತು ಮುರುಗೇಶಿ? ರಾಜಪ್ಪನವರೇ, ಬಸಣ್ಣವರು ಶೋಭಾನವರು ಒಂದಿಗೆ ಬಂದಿದ್ದಾರಿ ಅಪ್ಪ. ಬಸಣ್ಣ ಬಂದಿರುವನೇ? ಯಾವ ಕಾರಣಕ್ಕಾಗಿ? ನನ್ನ ತಂಗಿಗೆ ತಾಳಿ ಕಟ್ಟದೆ ತಮ್ಮ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಂಡಿದ್ದಿರಲ್ಲ, ಅದಕ್ಕೆ ಈಗ ಅವಳು 3 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ಏನು? ಶೋಭಾ 3 ತಿಂಗಳ ಗರ್ಭವತಿ? ಆಶ್ಚರ್ಯ ಹೌದು. ಅದಕ್ಕೀಗ ನಾನೇನು ಮಾಡಬೇಕು? ತಾಳಿ ಇಲ್ಲದೆ ತಾಯ್ತನ ಆಗುವುದು ಈ ಸಮಾಜದಲ್ಲಿ ಕೆಟ್ಟ ಹೆಸರಿಗೆ ಕಾರಣವಾಗುತ್ತದೆ. ಅದಕ್ಕೆ ತಾವೀಗ ನನ್ನ ತಂಗಿಗೆ ತಾಳಿ ಕಟ್ಟಿ ಮುತ್ತೈದೆ ಸ್ಥಾನ ಕರುಣಿಸಿ ಅಂತ ಕೇಳಲು ಬಂದಿದ್ದೇನೆ. ತಾಳಿಯ ಭಾಗ್ಯ? ಅರ್ಥಾತು ಸತಿಸ್ಥಾನ ಏನೋ ಉಚ್ಚ ಕಂಡವರ ಜೊತೆಗೆ ಉಂಡು ಮಲಗಿ ಹಾದರದ ಪಿಂಡ ಒತ್ತ ಬಂದ ನಿನ್ನ ತಂಗಿಗೆ ನಾನು ತಾಳಿ ಕಟ್ಟಿ ಗಂಡನಾಗಬೇಕೇ? ಸಾಧ್ಯವೇ ಇಲ್ಲ. ರವಿರಾಜ, ಅಂದು ನೀವು ನನಗೆ ಕೊಟ್ಟ ಮಾತು? ಯಾವ ಮಾತು, ಯಾವ ಕತಿ, ಏನಿದೆಲ್ಲ ನಿಮ್ಮ ನಾಟಕ? ರವಿರಾಜ, ಏನ್ ಮಾತನಾಡ್ತಾ ಇದ್ದೀರಾ ನೀವು? ನೋಡಿ, ಅಂದು ನನ್ನನ್ನು ವಾಹ್ಯರಕ್ಕೆಂದು ಬಂದಾಗ ನನ್ನನ್ನು ಪ್ರೀತಿಸಿದ್ರಿ.
ಮನ ಒಂದಾಗಿಸ್ಕೊಂಡ್ರಿ. ಶಿವನ ಸನ್ನಿಧಾನದಲ್ಲಿ ಪ್ರಮಾಣೀಕರಿಸಿ ನನ್ನ ಕೈ ಹಿಡಿದ್ರಿ. ಇದ್ಯಾವುದು ಒಂದು ನೆನಪಿಲ್ವೇ ನಿಮಗೆ? ಯಾವ ಬೃಂದಾವನ, ಯಾವ ಶಿವನ ಸಾಲಿದಾನ, ಯಾರು ನೀ ಗರ್ಭವತಿ? ಇವೆಲ್ಲ ನಿಜವಿದ್ದರೆ ತಾನೇ ನೀ ನನ್ನ ಕೈ ಹಿಡಿದೋಳಾಗೋದು. ಬೇಡ ಪ್ರೇತಮ್ಮ, ಇವೆಲ್ಲವೂ ಒಂದು ನೆನಪಿಲ್ಲವೆಂದು ಮಾತ್ರ ಹೇಳಬೇಡಿ. ನನ್ನ ಹೃದಯದ ಕಡಲಲ್ಲಿ ಮುಳುಗೆದ್ದು ಪಾರಾದನೆಂಬ ಶಂಕೆ ನಾನು ತೆಗೆದು ಹಾಕ್ರೆ. ಆಧಾರದ ಕಳಂಕ ಹೊತ್ತ ನನಗೆ ಸತಿ ಸ್ಥಾನವನ್ನ ದೊರಕಿಸ್ಕೊಡಿ. ಬೇಕಾದ್ರೆ ನಿಮ್ಮ ಕಾಲು ಸರಿಯ ಜಗಚಾರಣಿ, ನನ್ನ ಪಾದವ ಮುಟ್ಟ ಹೇಗೆತೆ ನಿನಗೆಲ್ಲಿದೆ? ನಿತ್ಯ ಸತ್ಯವನ್ನು ಸ್ಮರಿಸಬೇಕಾದ ಹೆಣ್ಣು ತನ್ನ ಹೆಣ್ಣುತನವನ್ನೇ ಕಳೆದುಕೊಂಡು ಕಂಡವರ ಕಾಲು ಹಿಡಿದು ತನ್ನ ಮಾನ ಮುಚ್ಚಿಕೊಳ್ಳಲ ಹೊರಟ ನಿನಗೆಲ್ಲಿದೆ ಸತಿಸ್ಥಾನ? ಹಾಗೆನ್ನು ಬೇಡ ನನ್ನೊಡೆಯ. ನಿಮ್ಮ ಹೊರತು ನಾನು ಯಾರಿಗೂ ಕೆಟ್ಟಿಲ್ಲ, ಯಾರಿಗೂ ಕೊಂದಿಲ್ಲ, ಯಾರನ್ನು ಕಣ್ಣೆತ್ತು ನಾನು ನೋಡಿಲ್ಲ. ನಾನು ಹೊತ್ತ ಈ ಗರ್ಭ ದೇವರಾಣೆಗೂ ನಿಮ್ದೇ. ಇದು ಸತ್ಯ ಸತ್ಯ ಸತ್ಯ. ದೇವರು ಎಲ್ಲಿ ತಾನೇ ನಿನ್ನ ದೇವರು? ಕಲ್ಲಿನ ಮೂರ್ತಿಯೇ ಕಲ್ಲಾಗಿ ಕುಳಿತು ಈ ಕಲಿಕೆಯ ಅವತಾರದಲ್ಲಿ ನಿನ್ನ ನಲ್ಲನಗಾಗಿ ನಿನ್ನ ಶೀಲವನ್ನೇ ಮಾರಿಕೊಂಡು ಎಮ್ಮಾರಿಯಾಗಿ ಮಾಡಬೇಡ ದೇವರ ಆನೆಯನ್ನು. ಹೋಗೋ, ನಿನ್ನ ಸೆರಗವನ್ನು ಎಳೆದ ವರ ನಲ್ಲನಿಗೆ ಹೋಗಿ ವರ ಗಲ್ಲಿಗೆ ತಿಕ್ಕಿ ನೋಡು, ಇದು ಯಾರು ತಯಾರಿಸಿದ ಉಸುರು ಅಂತ. ಮಾತಿಗೆ ಮಮತೆ ತೋರಿ ಮರೆತು ನಿಂತಾಗಲಲ್ಲ ನನ್ನ ತಂಗಿಗೆ ಚೆಕ್ಕಂತ ನಾಲಿಗೆ ಹರಿಬಿಡ್ತೀಯ ಮಗನೇ. ನೀ ಮಾಡಿದ ತಪ್ಪಿಗೆ ಅಣ್ಣ ತಂಗಿಯರಿಬ್ಬರು ಎಷ್ಟೋ ಪರಿಪರಿಯಾಗಿ ಬೇಡಿಕೊಂಡರು. ನಿನ್ನ ಅಡಂಬಾರ ಅವತಾರವನ್ನೇ ಬಗಳೆತ್ಯ. ನೀನೀಗ ಮರ್ಯಾದೆಯಿಂದ ನನ್ನ ತಂಗಿಯ ಕೈ ಹಿಡಿದು ತಾಳಿ ಕಟ್ಟದಿದ್ದರೆ ನಿನ್ನ ಮನೆಯಲ್ಲಿಯೇ ಮೆಟ್ಟಿ ಚೀಳಿ ನಿನ್ನದೇ ರಕ್ತದಿಂದ ಒಳಗೆ ರಕ್ತ ತಿಲಕವನ್ನಿಟ್ಟು ಬಿಡುತ್ತೇನೆ. ಲೇ ಬಡವ, ವರದಕ್ಷಿಣೆ ಕೊಡದಾಗದೆ ಇವಳನ್ನು ಸೂಳಿತನಕ್ಕೆ ಧುಮುಕಿಸಿ ಈ ರವಿರಾಜನ ಮಾನ ಕೇಳಿಸಲು ಬಂದೇನೆ. ಲೇ ನೀಚ, ನಡೆ ನನ್ನ ಮನೆಯಿಂದ ಆಚೆ. ಹಾಗೆ ಹೋಗಲು ಬಂದಿಲ್ಲ ಈ ಬಸವಂತ. ಈ ಸಮಾಜದಲ್ಲಿ ಒಂದು ಹೆಣ್ಣಿಗೆ ಮೋಸ ಮಾಡುವರ ಗತಿ ಏನಾಗುತ್ತದೆ ಎಂದು ತೋರಿಸಿಕೊಡಲು ಬಂದಿದ್ದೇನೆ. ನೀನಾಗಿ ನೀನೇ ಇವಳೆ ನನ್ನ ಸತಿ ಅಂತ ಕೈ ಹಿಡಿದರೆ ನಾನಿನ್ನ ಕಾಲು ಹಿಡಿದು ನಮಸ್ಕಾರ ಮಾಡುತ್ತೀನಿ. ಎಲ್ಲ ನೀ ಹಿಡಿದಿದ್ದೆ ಹಠ ಅಂತ ಗಿಡಿಗಿದರೆ ಅದೇ ಕಾಲು ಹಿಡಿದು ನಿನ್ನನ್ನೇ ಗರಗರನ ತಿರುಗಿಸಿ ನಿನ್ನ ದೇಹವನ್ನೇ ನೆಲಕ್ಕೆ ಅಪ್ಪಳಿಸಿ ಬಿಡುತ್ತೀನಿ. ಎಚ್ಚರ ಏ ಹುಚ್ಚ, ಹುಚ್ಚ ಬಲಿತ ನಿನ್ನ ತಂಗಿಯನ್ನು ಮದುವೆ ಮಾಡದೆ ಹುಚ್ಚ ನೀನಾಗಿ ಈ ಕೆಚ್ಚದ ವೀರನಿಗೆ ಎಚ್ಚರಿಕೆ ಕೊಡ್ತೀಯ ಲುಚ್ಚ. ಈಗ ನಿನ್ನ ಕಟ್ಟಿ ಮೈ ಚರ್ಮವನ್ನೇ ಸುಲಿದು ನನ್ನ ಕೋಪವನ್ನು ಶಾಂತ ಮಾಡಿಕೊಳ್ತೇನೆ. ಏಯ್, ಯಾರಲ್ಲಿ ಕಟ್ಟಾಕ್ರಲೇ ಇವನನ್ನು? ಬೇಡಿ ಶ್ರೀಮಂತ್ರೆ, ಬೇಡಿ. ನಾನು ಮಾಡಿದ ತಪ್ಪಿಗೆ ನಮ್ಮನ್ನ ಕಟ್ಟಿ ಹಾಕಿ ಹೊಡಿಬೇಡಿ. ಅವಳನ್ನು ಬಿಟ್ಬಿಡಿ. ನಿಮ್ಮ ಕಾಲು ಹಿಡಿದು ಬೇಡ್ಕೊತೀನಿ. ನನ್ನ ಕಾಲಿಗೆ ಬೀಳುವ ಮುನ್ನ ನೀನು ಇಲ್ಲಿಂದ ಹೋಗಿ ಬಿಡು.
ವೇಶ್ಯಾವೃತ್ತಿಗೆ. ಏ ಸಾವುಕಾರ, ಬಡವರ ಹಣ್ಣಂದ್ರೆ ಬಾಜಾರದಲ್ಲಿಟ್ಟು ಮಾರುವ ಹಣ್ಣು ಅಂತ ತಿಳಿಯೇನಡೆ ಕಟಕ. ಅಂದು ನಿನ್ನ ತಂಗಿ ಗಂಡನ ತೊಗ ಕಾಣದೆ ಮೆಂಡನಿಗೆ ಆಚೆ ಮಾಡಿ ಮಸಣದ ಮನೆ ಸೇರಿದಳಲ್ಲ, ಅವಳಂತೆಲ್ಲ ನನ್ನ ಶೋಭ. 10 ಲಕ್ಷದ ವರೋಪಚಾರದೊಂದಿಗೆ ಗಂಡನ ಮನೆ ಸೇರಿದ ನನ್ನ ತಂಗಿಗೆ ಹೆಸರಿಡ್ತೀಯ ಬಂಡ. ನನ್ನ ಮಾತು ಕೇಳ್ದ ಹಾರಾಡ್ತೀಯ ಮಗನೇ. ಪ್ರಾಣಕ್ಕೆ ಹೆದರಿ ಮೈ ಎದುರಿಸಿದಂತೆ ನೀ ಹೇಳಿದಂತೆ ಬಜ್ಜಿ ನಡೆಯಲು ಹೇಡಿಯ ರಕ್ತಕ್ಕೆ ಜನಸಿದವನಲ್ಲ. ದೂರು ಔಷಧ ಮಲ್ಲಮ್ಮ ತಾಯಿ ಮಲೆ ಕುಡಿದು ಕುಲಿಗೇರಿ ನಿಮ್ಮಂತ ಸಾಹುಕಾರರನ್ನು ಒದ್ದು ಬುದ್ಧಿಗಲತಲು ಛಲದಿಂದ ಓಡಾಡುವವನು. ನಿನ್ನ ಹಾಗೆ ನಾನು ವರದಕ್ಷಿಣೆ ಹಣ ಬೀಸಿ ಹಾಕಿ ಈ ಮನೆಯಲ್ಲಿ ನನ್ನ ತಂಗಿ ನೆಲೆಸಿರ್ತೀನಿ. ಶಭಾಷ್. ಬಡತನದಲ್ಲಿ ಬೆಂದರು ತಂಗಿಗಾಗಿ ಏನೆಲ್ಲವನ್ನು ಕೊಡಬಲ್ಲೆ ನೀನೇ ಗಂಡು ಕಣ. ರವಿರಾಜ, ಸಾಕು ಮುಗಿಸು ನಿನ್ನ ಹಠಮಾರಿತ. ಹೆಣ್ಣೊಂದರೆ ಸಂಸಾರದ ಕಣ್ಣು. ವರದಕ್ಷಿಣೆ ರೂಪದಲ್ಲಿ ನಿನಗೆ ಈತ ತಕ್ಕಂತೆ ಹಣ ಕೊಡುತ್ತಿನ್ನುವಾಗ ನಿನಗೇಕೆ ಆವೇಶ? ಜಾನಿ ಬಿಚ್ಚಿಬಿಡೋ ಅವನನ್ನು. ಆಯ್ತ್ರಿ ಅಪ್ಪ. ಬಸಣ್ಣ, ನಾವಿಬ್ಬರು ಕೂಡಿ ಆಡಿ ಬೆಳೆದವರು. ನನ್ನ ತಮ್ಮ ತಾನೇ ತಪ್ಪು ಮಾಡಿ ನಿನ್ನ ಮೇಲೆ ಕೈ ಮಾಡಬಾರ್ದಾಗಿತ್ತು. ಆ ತಪ್ಪಿಗೆ ನಾನೇ ಒಪ್ಪಿಕೊಳ್ಳುತ್ತೇನೆ. ನಿನ್ನ ತಂಗಿ ನನ್ನ ಸೊಸೆಯಾಗಿ ಬರಲಿ. ದನಿಗಳೇ, ದೊಡ್ಡವರಾಗಿ ತಾವು ದೊಡ್ಡ ಮಾತನಾಡಿದ್ದೀರಿ, ಕ್ಷಮಿಸಿಬಿಡ್ರಿ ನನ್ನನ್ನು. ವರೋಪಚಾರ ಅಂತ ನಾನೇನು ಕೊಳ್ಳೆ? ಪಾಪ, ಮೊದಲೇ ಬಡತನ. 2 ಲಕ್ಷ ಕೊಟ್ಟುಬಿಡಿ ಸಾಕು. ದನಿಕರೇ, 2 ಲಕ್ಷ? ಪಾಪ, ನಿನ್ನ ಮುಖ ನೋಡಿ ಕಡಿಮೆ 2 ಲಕ್ಷ ಹೇಳಿದ್ದಾಗಿದೆ. ಅದರಲ್ಲೂ ನಿನ್ನ ತಮ್ಮ ಬಂದಿದ್ದರೆ ಎಲ್ಲ ಲಕ್ಷ್ಯವಾಗುತ್ತಿತ್ತು. ಆಯ್ತಿರಪ್ಪ, 4 ಜನಕ್ಕೆ ಒಪ್ಪಿದ್ರು ನನಗೂ ಒಪ್ಪಿಗೆ ಅಂದಾಗ ಹೆಣ್ಣು ಪಡೆದ ನನ್ನ ಜೀವನ ಕಣ್ಣೀರಿನ ಕಡಲಲ್ಲಿ ತೇಲದೇ ಬಿಡಲಿಲ್ಲ. ದೈವ ಯೋಗವಿದ್ದಂತೆ ಆಗಲಿ. ಆ ದನಿಗಳೇ, ನನ್ನದೊಂದು ಮಾತು. ಅದೇನು ಹೇಳಿ? ವರದಕ್ಷಿಣೆ ಕೊಡಬೇಕಾದರೆ ನನ್ನಲ್ಲಿ ದುಡ್ಡಿಲ್ಲ. ಊರು ಮುಂದಿನ 2 ಎಕರೆ ಹೊಲ ಕಿಮ್ಮತ್ತು ಮಾಡಿ ವರದಕ್ಷಿಣೆ ರೂಪಕ್ಕೆ ಅದನ್ನೇ ತಮ್ಮ ತಾವಕ್ಕೆ ತೆಗೆದುಕೊಂಡು ಬಿಡಿ. ಅದೇಗಾಗುತ್ತೋ? 2 ಲಕ್ಷ ಕಿಮ್ಮತ್ತು ಸಾಧ್ಯವಿಲ್ಲ. ಹಾಗನ್ನೇ ಬೇಡ ದನಿಕರಿ. ನನ್ನ ಹಿಂದಿನ ಸ್ನೇಹ ನಿಮ್ಮಲ್ಲಿ ಉಳಿಯಬೇಕೆಂದಿದ್ದರೆ 1,70,000 ಕಿಮ್ಮತ್ತು ಮಾಡಿ ಹೊಲ ತೆಗೆದುಕೊಳ್ಳಿ. ಉಳಿದ 75,000 ನಾಳೆಗೆ ತಂದು ಕೊಟ್ಟು ತಂದೆ ಕಳಿಸಿ ಹೋಗ್ತೀನಿ. ಆಯ್ತು, ನೀ ಇಷ್ಟು ಕೇಳ್ತಿ ಅಂದಮೇಲೆ ಆ ಹೊಲದ ಉತ್ತಾರ ಹಚ್ಚಿ ಖರೀದಿ ಕಾಗದಂತ ಈ ಬಾಂಡ್ಗೆ ಸಹಿ ಹಾಕಿಬಿಡು. ನಾಳೆ ಚುಕ್ತ ಮಾಡಿ ಹೋಗು. ಮುರುಗೇಸಿ ಸಹಿ ತಗೊಳ್ಳಿ ಇವ್ರದ್ದು. ಆಯ್ತ್ರಿ ಬಂಗಾರ. ಬಸಣ್ಣ ಬಾ ಇಲ್ಲಿ. ಸಹಿ ಮಾಡಿಬಿಡಪ್ಪ ಇದ್ರಾಗ. ಒಂದು 5 ಎಕರೆ ಬರೆದು ಬಿಡ. 5 ಎಕರೆ ಹೋಗ್ಲ ಕಡೆ. ನಿಮ್ಮಿಂದ ನನ್ನ ತಂಗಿಯ ಬಾಳು ಹಸನವಾಯಿತು. ಸರಿ, ನಾನು ಬರ್ತೇನೆ. ಅಣ್ಣ, ಏನಿಲ್ಲ ನಿನ್ನ ಮಾತು. ಇದು ಎಲ್ಲ ಸಣ್ಣವನಾದ ನಿನಗೆ ತಿಳಿಯೋದಿಲ್ಲ ಹುಚ್ಚ.
ಒಂದು ಆಸ್ತಿ ತೋರ್ಸಲ್ಲ ಅಂದ ಆ ನರಸಿಂಹನಿಗೆ ಶಿಕ್ಷೆ. ಮುಂದಿನ ವಿಚಾರ ಮನೆ ಮನೆಗೆ ತಿಳಿಸ್ತೀನಿ, ಬನ್ರಿ. ಹೇ ಜಗದ್ರಕ್ಷಕ, ಜಗದ್ವಡಿಯ ನೀನೆಂದು ಅಡಿಗಡಿಗೆ ನೆಲೆಸಿದರೆ ಬಿಡದೆ ಬೆನ್ನತ್ತಿ ಕಾಡುತ್ತಿರುವೆಯಾ ನನಗೆ? ಹೇ ಭಗವಂತ, ನಾನು ಯಾವ ತಪ್ಪು ಮಾಡಿರುವೆನೆಂದು ನನಗೆ ಸಿಕ್ಕೆ? ಹೆಣ್ಣೆ ಸಂಸಾರದ ಕಣ್ಣೆಂದು ಜಗಕ್ಕೆ ಕೂಗಿದರು. ಆ ಹೆಣ್ಣಿನ ಬಾಳು ಎಂದು ಚೀಟಿಂದು ಬೀಜ ಹಾಕಿದ ಕಬ್ಬಿನ ಸಿಪ್ಪೆಯಂತಾಯಿತು. ಕೈಯಲ್ಲಿ ಕಾಸಿಲ್ಲದ ಈ ಬಡತನ 2 ಎಕರೆ ಜಮೀನು ಹೋದರೂ ಇನ್ನು ಹಣದ ಕೊರತೆಯಾಗಿ ಸಾಲದ ವರದಕ್ಷಿಣೆ ಎಂಬ ಗಾಣದಂತಕ್ಕೆ ಸಿಕ್ಕು ನನ್ನ ಸಂಸಾರದ ಅಂತ್ಯ ಸಮೇತ ತುಂಡರಿಸಿ ಹೋಯಿತು. ನಾಳೆ ನನ್ನ ತಮ್ಮ ಬಂದು ನಮ್ಮ ಆಸ್ತಿ ಎಲ್ಲಿ ಎಂದು ಕೇಳಿದರೆ ಹೇಳಲು ಚಿಂತೆ. ಇನ್ನೊಂದೆಡೆ ಮದುವೆಗೆ ಮುಂಚೆ ಗರ್ಭ ಧರಿಸಿದ ಚಿಂತೆ. ಯಾವುದಂತ ಬಿಡಿಸಿ ಹೇಳಲಿ ನಾನವನಿಗೆ? ಈ ವಿಷಯ ವಿಸ್ತಾರವಾಗುವ ಮುನ್ನವೇ ನನ್ನ ಪ್ರಾಣವನ್ನಾದರೂ ಈರಬಾರದೆ. ಇಪ್ಪತ್ತು ಸಾವಿರ ಕೂಡಿತು. ಓ ಎನ್ನ ದೈವವೇ, ನೀವೇ ನನಗಾಗಿ ಸರ್ವಾಸ್ತಿ ನೀವಾದರೂ ನನ್ನ ಚರಿತ್ರೆ ಕಂಡು 10-20ರಂತೆ ದಾನ ಮಾಡಿ ನನ್ನ ತಂಗಿಯ ತಾಳಿಗಾಗಿ ಕೊಟ್ಟು ಮಾತು ಉಳಿಸಿರಪ್ಪ. ನಿಮಗೆಲ್ಲ ಕೈ ಮುಗಿಯುತ್ತೇನೆ. ಧರ್ಮನೇ ಕಾಯಕಂದೆ ಕಾಸಂದು ನೀದು ಶಿವನೇ, ಕಾಸಂದು ನೀದು ಶಿವನೇ. ಓ ಅಯ್ಯ ಅಮ್ಮಯ್ಯ, ಧರ್ಮನೇ ಕಾಯಕಂದೆ ಕಾಸಂದು ನೀದು ಶಿವನೇ, ಕಾಸಂದು ನೀದು ಶಿವನೇ. ಗತಿಯಾರೋ ಜೀವನೇ ನೀವೇ ದೂರಾದರೆ, ಗತಿಯಾರೋ ಜೀವನೇ. ಓ ಅಯ್ಯ ಅಮ್ಮಯ್ಯ, ಧರ್ಮನೇ ಕಾಯಕಂದೆ ಕಾಸಂದು ನೀದು ಶಿವನೇ, ಕಾಸಂದು ನೀದು ಶಿವನೇ. ಸುಳ್ಳು
ನಿಲ್ಲ ಬಸವಂತ, ಈ ರೀತಿ ಭಿಕ್ಷೆ ಬೇಡಿ ಯಾರು ಮರ್ಯಾದೆ ಹಾಳು ಮಾಡ್ಬೇಕಂತ ಮಾಡಿರ್ವೆ? ಯಾಕೋ ಚಂದ್ರು, ಈ ರೀತಿ ಭಿಕ್ಷೆ ಬೇಡಿ ಯಾರು ಮರ್ಯಾದೆ ಹಾಳು ಮಾಡ್ಬೇಕಂತ ಮಾಡಿರ್ವೆ? ಯಾರು ಮರ್ಯಾದೆ ಯಾಕೆ ಹಾಳು ಮಾಡ್ಲಿ ಚಂದ್ರು? ಹೋದ ಮರ್ಯಾದೆ ಉಳಿಸ್ಕೊಳಕ್ಕ ಈ ಕೆಲಸ ಮಾಡಕತ್ತೀನಿ. ನಾಚಿಗೆಟ್ಟವನೇ ನೀನಪ್ಪ. ಇಂಥವರ ಅಣ್ಣ ಅಂದ್ರೆ ಈ ಊರಾಗ ಮರ್ಯಾದೆ ಸಹಿತ ಉಳಿಯೋದಿಲ್ಲ. ನಿನ್ನ ತಮ್ಮ ನರಸಿಂಹ ಈ ನಾಡಿಗೆ ಸೂರನಿದ್ದು ಈ ರೀತಿ ಕೆಲಸ ಮಾಡಕ್ಕೆ ನಾಚಿಕೆ ಆಗೋದಿಲ್ವೇ ನಿನಗೆ? ಏನೋ ಸಂಜು, ಇವನು ನಿನಗೂ ಅಣ್ಣನಲ್ಲವೇನು? ನನಗೂ ಇವನಿಗೂ ಯಾವ ಸಂಬಂಧವೂ ಇಲ್ಲ. ಇವನು ನನಗೆ ಪರಿಚಯವಿರಬೇಕಾದರೆ ಹಿಂದೆ ನನ್ನ ತಂದೆ ನಮ್ಮ ಮನೆಗೆ ತಂದ ಹಾಳು ಮಗನಿವನು. ಹಾಳು ಮಗ, ಹಾಳು ಮಗ ಹೌದು ಸಂಜಯ, ಹಾಳು ಮಗ ಹೌದು. ಆದರೆ ಎತ್ತವರ ಆಶ್ರಯದ ಬೆಳೆದು ಕೆಟ್ಟ ಕೈ ಸರಿಯಾಗಿ ಬದುಕುವ ನಿನ್ನ ರೀತಿ ಮಾತನಾಡುವುದು ನಿಜವಪ್ಪ. ಯಾಕಂದರೆ ಇದು ಕಲಿಯೋಗ. ಈ ಕಲಿಯೋಗದಲ್ಲಿ ಕಲಿಕೆಯ ಸಿರಿ ಹಿಡಿದಿದ್ದು ಬದುಕುವ ಗಂಡಸರಲ್ಲ ಅನ್ನೋದೇ ಹೀಗೆ. ಆದರೆ ಹೊರಬುಟ್ಟಿದ ಅಣ್ಣನಿಗೆ ನೀನು ಆಳು ಮಗನೆಂದು ಹೇಳಬೇಕಾದರೆ ನೀನು ನನ್ನ ತಂದೆಯ ಸುಳೆ ಮಗ. ನಿನ್ನ ಹಾಗೆ ಜೀವಂತವಾಗಿ ಬಿಟ್ರೆ ನನಗೆ ನೀನೇ ಮೃತ್ಯು ಜಾನೆ. ಈಗಲೇ ನಿನ್ನ ಆಳ್ಡರ್ ಆದರೆ ಇವನ ಮರ್ಡರ್ ಈಗಲೇ ಖಂಡಿತ. ಅದಕ್ಕಂತ ಎತ್ತಿ ತೆಗೆದುಕೊಂಡ ಈ ಬಡವನನ್ನು. ಏನೋ ಬಸವಂತ, ಅವನೊಬ್ಬ ಕೊಲೆಗಡಕ ತಮ್ಮನನ್ನು ಕಟ್ಟಿಕೊಂಡು ಯಾರಿಗೆ ಏನು ಬೇಕಾದರೂ ಮಾತನಾಡುವೆಯ? ನಿನಗೆ ಪ್ರಾಣ ಬೇಕೋ ಅಥವಾ ಸಾಕೋ? ನನಗೆ ಪ್ರಾಣದ ಮೇಲೆ ಆಸೆ ಇದ್ದರೆ ನಿಮಗೆ ಪ್ರತಿ ಹೆಜ್ಜೆಗೂ ನಾನು ಬಗ್ಗೆ ನಡೆಯುತ್ತಿದ್ದೆ. ನನಗೆ ನನ್ನ ಮಾನ ಮುಖ್ಯ. ನಿನಗೆ ನಿನ್ನ ಮಾನ ಮುಖ್ಯವಾದರೆ ಭಿಕ್ಷೆ ಯಾತಕ್ಕೆ ಬೇಡಿದೆ? ಭಿಕ್ಷೆ ಬೇಡುವುದರಲ್ಲೊಂದು ಮೋಕ್ಷ ಇದೆ. ಅದು ನಿನ್ನಂತ ಬಗೆಯನ್ನು ಗೊತ್ತು ನಾಲಾಯಿಕ. ಎಂತ ಬಣ್ಣರ ಬೆನ್ನು ಹಚ್ಚಿ ನೆತ್ಯ ಎತ್ತಿ ಹಾಕಿದ ಕೂಳು ತಿಂದು ಹೇಳುವ ತಿಳಿದಿಲ್ಲ ನಿನಗೆ ಆ ಬೆಲೆ. ಸಂಜಯ್, ಸಮಯ ಕಾದಂತೆಲ್ಲ ಇವನ ಸೊಕ್ಕು ನೆತ್ತಿಗೆ ಏರಿತು. ಬಿದ್ದ ಹಣವನ್ನೆಲ್ಲ ನೀನಾಯ್ದುಕೋ. ನಾನು ಇವನಿಗೆ ಮಸ್ತನದ ದಾರಿ ತೋರಿಸಿ ಬರುವೆ.